ನಿನ್ನೆಯಿಂದ PSY ಇದು ಪೋಕ್ಸೋ ಕೇಸ್ ಅದನ್ನು ಬಿಡಲಿಲ್ಲ. ಆಮೇಲೆ ವಾಲ್ಮೀಕಿ ಹಗರಣ ಅದನ್ನು ಬಿಟ್ಟಿಲ್ಲ, ಫಾಲೋಅಪ್ ಮಾಡ್ತಾನೆ ಇದ್ದೀವಿ. ಆಮೇಲೆ ಪ್ರಜ್ವಲ್ ರೇವಣ್ಣ ಅದನ್ನು ಬಿಟ್ಟಿಲ್ಲ. ಈಗ ರಾಹುಲ್ ಗಾಂಧಿ ಅವರು ಕಟಾಕಟ್ ಪಟಾಪಟ್ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ ಅಂತ ಹೇಳಿದರು. ಈಗ ನೋಡಿದರೆ ರಾಜ್ಯ ಸರ್ಕಾರ ಕಟಾಕಟ್ ₹3 ಪೆಟ್ರೋಲ್, ಪಟಾಪಟ್ ₹3 ಡೀಸೆಲಿಂದ ಕಟ್ ಮಾಡ್ತಾ ಇದ್ದಾರೆ ದುಡ್ಡು. ಅರೆ ವಾ! ಪ್ರಜ್ವಲ್ ಇದು ಯಾವುದು ದರ್ಶನ್ ಸ್ಟೋರಿಯಲ್ಲಿ ಇದು ಎಸ್ಕೇಪ್ ಆಗುತ್ತೆ ಅಂದ್ಕೊಂಡ್ರಾ? ನೋ, ಬಿಡೋ ಪ್ರಶ್ನೆನೇ ಇಲ್ಲ. ಅವತ್ತು ಕುಮಾರಸ್ವಾಮಿ ₹1 ಜಾಸ್ತಿ ಮಾಡಿದಾಗ ಏನೆಲ್ಲ ಗಲಾಟೆಗಳಾಯಿತು. ₹1 ಜಾಸ್ತಿ ಮಾಡಿದಾಗ ಗಲಾಟೆ ಆಯಿತು. ಪಕ್ಷ ಯಾವುದೇ ಇರಲಿ ರೀ, ಜನಸಾಮಾನ್ಯ ನಾವೇ ಅಲ್ವಾ? ಗ್ಯಾರಂಟಿಗಾಗಿ ಹಣ ಹೊಂದಿಸಲು ಹೆಣಗಾಡ್ತಿದೆಯಾ ರಾಜ್ಯ ಸರ್ಕಾರ? ರಾಜ್ಯ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬರೆ ಎಳೆದಿದೆ. ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆ ದರವನ್ನು ಗಣನೀಯವಾಗಿ ಏರಿಕೆ ಮಾಡಿದೆ. ಪೆಟ್ರೋಲ್ ಬೆಲೆ ₹3, ಡೀಸೆಲ್ ಬೆಲೆ ₹3 ಹೆಚ್ಚಳವಾಗಿದೆ. ಇದರೊಂದಿಗೆ ಸುದೀರ್ಘ ಸಮಯದ ನಂತರ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದುಬಾರಿ ಆಗ್ತಾ ಇದೆ. ಇವರು ಕೇಂದ್ರವನ್ನು ಬೈತಾ ಇದ್ರು, BJP ಸರ್ಕಾರ ಪೆಟ್ರೋಲ್ ಜಾಸ್ತಿ ಮಾಡಿ. ನೀವೇನು ಮಾಡಿದ್ದು? ನೀವು ಕಡಿಮೆ ಮಾಡಬೇಕಿತ್ತು. ಇಲ್ಲಿದೆ ಪರಿಸ್ಥಿತಿ ನೋಡಿ. ಇನ್ನು ಪೆಟ್ರೋಲ್ ಹಳೆಯ ದರ ₹99.83, ₹99.83. ಈಗ ಹೊಸ ದರ ₹102.85. ಸೆಂಚುರಿ ಬಾರಿಸ್ಬಿಟ್ರು. ಈ ಒಂದೊಂದು ಪೆಟ್ರೋಲ್ ಅಂತಂದರೆ ಮತ್ತೆ ಯಾಕೆ ನೀವು ಫ್ರೀ ಗ್ಯಾರಂಟಿ ಕೊಡೋಕೆ ಹೋಗ್ತೀರಿ ಆಗೋದಿಲ್ಲ ಅಂತಂದರೆ? ಸುಮ್ಮನೆ ಒಂದು ಪ್ಲ್ಯಾನ್ ಮಾಡಬೇಕು. ಇದು ಕೊಡೋಕ್ಕಾಗತ್ತೆ, ಮತ್ತೊಂದು ಕಡೆಯಿಂದ ನಾವು ದುಡ್ಡು ತೆಗಿತೀವಿ. ಮೊನ್ನೆನೂ ಕೆಲವು ಏರಿಕೆ ಎಲ್ಲ ಮಾಡಿದ್ದೀರಿ. 60,000 ಕೋಟಿ ನೀವು ಹಿಂಗೆ ಈ ಥರ ಬರ ಯಾಕೆ ಹಾಕ್ತೀರಿ? ಡೀಸೆಲ್ ದರ 80, ಆಮೇಲೆ ಡೀಸೆಲ್ 85.93 ಇತ್ತು, ಹೊಸ ದರ ₹88.93. ಆಯಿತು, ಓಕೆ. ಇದರ ಬಗ್ಗೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಇವಾಗ ಎಲೆಕ್ಷನ್ ಆಯಿತು, ಐ ಆಮ್ ಶೋರ್ ಇನ್ಕ್ರೀಸ್ ಆಗೇ ಆಗುತ್ತೆ ಮ್ಯಾಮ್. ನಿನ್ನೆ ನ್ಯೂಸಲ್ಲೂ ಅಲ್ಲಿನ ಪ್ರಚಾರ ಬಂತು, ಇನ್ಕ್ರೀಸ್ ಆಗ್ತಾಯಿದೆ. ಟ್ರಾವೆಲಿಂಗ್ ಇವಾಗ ಫಸ್ಟು ₹100 ಇರೋದು ಪೆಟ್ರೋಲ್ 1 ಲೀಟ್ರು ಬೆನಿಫಿಟ್ ಆಗ್ತಾಯಿತ್ತು. ಇವಾಗ 103 ಅಂದರೆ ಇಮಿಡಿಯೇಟ್ ಇಟ್ ವಿಲ್ ಬಿ ಅ ರಿಫ್ಲೆಕ್ಟ್ ಮ್ಯಾಮ್. ಡಿಫ್ರೆನ್ಸ್ ಗೋನ ಕಮ್ ಪ್ರೈಸ್. ಸೆಂಟ್ರಲ್ ಗೌರ್ಮೆಂಟ್ GST ಮಾಡ್ತೀವಿ ಅಂತೇಳಿ, ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ಈ ಥರ ಮಾಡ್ತಾ ಇರೋದು ಕಷ್ಟ ಆಗುತ್ತೆ. ಕಾಮನ್ ಮ್ಯಾನ್ಗೆ ಕಷ್ಟ ಆಗುತ್ತೆ. ಗ್ಯಾರಂಟಿ ಯೋಜನೆ ನಮಗೇನು ಬೇಕಿರಲಿಲ್ಲ. ಇಲ್ಲ ಸರ್, ಬೇಕಿರಲಿಲ್ಲ. ಸುಮ್ಮನೆ ಇದು ಎಲೆಕ್ಷನ್ಗೋಸ್ಕರ ಸುಮ್ಮನೆ ಇದ್ಬಿಟ್ಟು ಇವಾಗ ಮತ್ತೆ ಎಲೆಕ್ಷನ್ ಆದಮೇಲೆ ಮಾಡ್ತಾ ಇದ್ದಾರೆ. ಏನು ಹೇಳೋದು ಸರ್? ಹಾಗಾದ್ರೆ ಕಷ್ಟ ಆಗುತ್ತೆ, ಜನಗಳಿಗೆ ಭಾಳ ಕಷ್ಟ ಆಗುತ್ತೆ. ಫಸ್ಟೇ ಕೆಲಸ ಇಲ್ಲ, ಏನಿಲ್ಲ. ಇದರಲ್ಲಿ ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ ಅಂದರೆ ಹೆಂಗೆ ಬಗ್ತೋದು ಹೇಳಿ? ತುಂಬ ಕಷ್ಟ ಆಗುತ್ತೆ ನೋಡಿ. ಫ್ರೀ ಗ್ಯಾರಂಟಿ ಬೇಡ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ರಾಜಕೀಯ ನಾಯಕರ ಥರ ಮಾತಾಡೋಕ್ಕೆ ನಾವು ಹೋಗೋದಿಲ್ಲ. ಅದು ಫ್ರೀಯಾಗಿ ಸಿಕ್ಕಿದ್ರೆ ಜನಗಳಿಗೆ ಸಿಗುತ್ತೆ. ಅವರೇನು ಯಾರು ಮನೆಯಿಂದ ತಂದುಕೊಡೋದಿಲ್ಲ, ನಮ್ಮದೇ ದುಡ್ಡು. ಆದರೆ 60,000 ಕೋಟಿಯನ್ನು ಕ್ರೋಢೀಕರಿಸೋದಕ್ಕೆ ಬೇರೆ ಬೇರೆ ಅವಕಾಶಗಳಿರುತ್ತೆ. ಸಂಪನ್ಮೂಲ ಕ್ರೋಢೀಕರಣ ಈ ಥರ ಮಾಡ್ತೀರಿ ಅಂತಂದರೆ ಯಾವನು ಬೇಕಿದ್ರೂ ಮಾಡ್ತಾನೆ. ₹5 ಜಾಸ್ತಿ ಮಾಡಿದ್ರೆ ಇನ್ನೂ ಮಾಡ್ಬೋದು. ಹಿಂಗಲ್ಲ, ಸಿದ್ದರಾಮಯ್ಯ ಸರ್ಕಾರದ ನಾವು ಇದನ್ನು ನಿರೀಕ್ಷೆ ಮಾಡೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಆರ್ಥಿಕ ತಜ್ಞರು ಅಂತ ಹೇಳಿದಾಗ ಆ ದುಡ್ಡು ಬೇರೆ ಕಡೆಯಿಂದ ಅದನ್ನು ಉತ್ಪತ್ತಿ ಮಾಡಬೇಕು. ಒಂದು ವೇಳೆ ಯಾರಿಗಾದರೂ ಟ್ಯಾಕ್ಸ್ ಹಾಕೋದಿದ್ರು ಕೂಡ ಅದು ಕಿರಿಕಿರಿ ಆಗಬಾರ್ದು. ಇತ್ತೀಚೆಗೆ ಒಂದಿತ್ತು, ಕಸ ವಿಲೇವಾರಿಗೆ ನಾವು ₹100 ಕೊಡ್ತೀವಿ. ಜನಗಳಿಗೆ ಅನಿಸುತ್ತೆ ಕಸ ವಿಲೇವಾರಿಗೆ ಕೊಡಬೇಕಲ್ಲ ₹100, ತಪ್ಪೇನಿಲ್ಲ.